ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಂಬರ್ 1 ಚಾನಲ್ ತುಂಬ ರಾಜ್ಯ ಮತ್ತು ದೇಶವ್ಯಾಪ್ತಿ ಜಗತ್ತು ವ್ಯಾಪ್ತಿಯಲ್ಲಿ ತುಂಬ ಪಸರಿಸುತ್ತಿದೆ. ಅನೇಕ ಪ್ರಶಂಸೆಗಳ ಸುರಿಮಳೆ ಸಹಿತ ನಮಗೆ ಬರ್ತಾ ಇದೆ. ಇವತ್ತು ನಮ್ಮ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಣೆ ನಾವು ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿದ ಮಹಾನ್ ನಾಯಕರು, ಶಾಸಕರು, ಮಂತ್ರಿಗಳು, ಗಣ್ಯ ನಾಗರಿಕರು, ಹಿರಿಯ ಪತ್ರಕರ್ತರು, ಅನೇಕ ಮಾಜಿ ಮಂತ್ರಿಗಳು, ಸಚಿವರು ಎಷ್ಟೆಷ್ಟು ಕ್ಯಾಬಿನೆಟ್ದಲ್ಲಿ ದರ್ಜೆಯಲ್ಲಿ ಉನ್ನತ ಸ್ಥಾನ ಹೊಂದಿ ಮಾಜಿಗಳಾದವರು, ಈಗಾಗಲೇ ಇದ್ದ ಶಾಸಕರುಗಳಿಗೂ ಸಹಿತ ಅಭಿನಂದನೆಗಳು ನಮಗೆ ಸಲ್ಲಿಸಿದ್ದಾರೆ. ಅವರಿಗೆ ಕೃತಜ್ಞತೆಯಿಂದ ನಾವು ಅವರ ಅಭಿನಂದನೆಗೆ ತುಂಬ ಒಳ್ಳೆಯ ಸಂತೋಷದಿಂದ ಹಾರೈಕೆ ನಾವು ಮಾಡ್ತೀವಿ. ದೇವರು ಅವರಿಗೆ ಸುಖ ಸಮೃದ್ಧಿ ಶಾಂತಿ ನೀಡಲಿ. ಇದೇ ಇವತ್ತಿನ ವಿಶೇಷ ಸ್ಟೋರಿ ವೀಕ್ಷಕರೇ. ಯಾಕೆಂದರೆ ವಿಶ್ವಗುರು ಬಸವಣ್ಣನವರು ಒಂದು ಮಾತು ಹೇಳ್ತಾರೆ ಕೇಳಿ, ಪ್ರಾಮಾಣಿಕತೆಯ ಸಂಕೇತ ನಮ್ಮ ಪ್ರಾಮಾಣಿಕತೆ. ನಿಂದಿಸಿದರೆ ನಿಂದಿಸಲು ಬಿಡು, ಆರೋಪಗಳನ್ನು ಹೊರಿಸಲು ಬಿಡು, ನೋಯಿಸಿದರೆ ನೋಯಿಸಲು ಬಿಡು, ಶಪಿಸಲಿ ಬಿಡು, ಮನಬಂದಂತೆ ಕೂಗಾಡಲಿ ಬಿಡು, ಸುಮ್ಮನಿದ್ದು ಬಿಡು, ಅವರವರ ಬುತ್ತಿ ಅವರ ಹೆಗಲಿಗೆ ಅಂತ ವಿಶ್ವಗುರು ಬಸವಣ್ಣ ಸಾರಿ ಸಾರಿ ಹೇಳ್ತಾರೆ. ವೀಕ್ಷಕರೇ, ಲೋಕದ ಅಂಕು ಡೊಂಕುಗಳನ್ನು ತಿದ್ದುವವನು ನೀನ್ಯಾರು, ನಿನ್ನ ಅಂಕು ಡೊಂಕುಗಳನ್ನು ತಿದ್ದಲಿಕ್ಕೆ ನಾನಿದ್ದೀನಿ ಅಂತ ಸರ್ವಶ್ರೇಷ್ಠ ಪರಮಾತ್ಮ ಸಾರಿ ಸಾರಿ ಅನೇಕ ಗ್ರಂಥಗಳಲ್ಲಿ ಹೇಳ್ತಾನಂದರೆ ನಿಜಕ್ಕೂ ಇದನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕು. ಟೀಕೆ ಟಿಪ್ಪಣೆ ಯಾರಿಗೂ ಮಾಡಿಲ್ಲ. ಇವತ್ತು ವಿಶ್ವ ಮಹಾತ್ಮರ ಬಗ್ಗೆಯೂ ಸಹಿತ ಟೀಕೆ ಟಿಪ್ಪಣೆ ಮಾಡ್ತಾರೆ. ಕೂಗಾಡೋರು ಕೂಗಾಡಲಿ, ಹಾದಿಯಲ್ಲಿ ನಾಯಿ ಬೊಗಳಿದರೆ ಆ ಆನೆ ಹೋಗುತ್ತೆ. ಆ ಆನೆ ಇವತ್ತು ನಂಬರ್ 1 ಚಾನಲ್ ನಿಮ್ಮೆಲ್ಲರ ಪ್ರೀತಿ ಪ್ರಶಂಸೆಗೆ ಪಾತ್ರವಾಗಿ ಇವತ್ತು ರಾಜ್ಯ ವಿಶ್ವಾದ್ಯಂತ ನಮ್ಮ ಬೆಳವಣಿಗೆ ತುಂಬ ಆಗ್ತಾ ಇದೆ. ಅದೇ ನಿಮ್ಮೆಲ್ಲರ ಆಶೀರ್ವಾದ, ಶ್ರೀರಕ್ಷೆ. ಇವತ್ತು ನಾನು ನಿಮಗೆ ಏನು ಹಾರೈಕೆ ಮಾಡ್ತೇನೆಂದರೆ, ನಿಮಗೂ ದೇವರು ಒಳ್ಳೆಯ ಬುದ್ಧಿ, ಒಳ್ಳೆಯ ಶಕ್ತಿ, ಒಳ್ಳೆಯ ಸಮೃದ್ಧಿ, ಒಳ್ಳೆಯ ಸುಖ ಶಾಂತಿ ನೀಡಲಿ. ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಆ ದೇವರು ಪರಮಾತ್ಮ ಸಕಲ ಜೀವರಾಶಿಗಳಿಗೂ, ಸಾವಿರಾರು ಕೋಟಿ ಜನಸಂಖ್ಯೆಗೂ ತಾಳ್ಮೆ ಮತ್ತು ಸಹನೆಯಿಂದ ಜೀವನ ಮಾಡಲಿಕ್ಕೆ ಹೊಸ ದಾರಿ ದೀಪ ಬೆಳಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಈಗ ಎಲ್ಲರ ಚಿತ್ತ ಭಾರತ ದೇಶದ ಬೆಳಗಾವಿ ಉಪಲೋಕಸಭಾ ಚುನಾವಣೆಯ ಕೆಲವು ಸಂಕ್ಷಿಪ್ತ ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ. ವೀಕ್ಷಕರೇ, ಎಲ್ಲರ ಚಿತ್ತು ಬೆಳಗಾವಿ ಉಪಲೋಕಸಭಾ ಚುನಾವಣೆಯತ್ತ ಸಾಗ್ತಾ ಇದೆ. ಇನ್ನು 2 ದಿನದಲ್ಲಿ ಸರ್ಕಾರದ ಚುನಾವಣಾ ಆಯೋಗದ ನೋಟಿಫಿಕೇಶನ್ ಹೊರಗೆ ಬೀಳುವುದು. ನಾಮಪತ್ರ ಯಾವಾಗ, ನಾಮಪತ್ರ ಕೊನೆ ದಿನ ಯಾವಾಗ, ನಾಮಪತ್ರ ಹಿಂತೆಗೆದುಕೊಳ್ಳುವ ಯಾವಾಗ, ಚುನಾವಣೆ ಯಾವಾಗ, ಮತ ಹಾಕುವ ದಿನಾಂಕ ಯಾವಾಗ, ಎಲ್ಲವನ್ನು ನೀತಿ ಸಂಹಿತೆಯ ಮುಖಾಂತರ ಇನ್ನು 2 ದಿನದಲ್ಲಿ ಘೋಷಣೆಯಾಗುವುದರಲ್ಲಿ ಸಂಭವವಿದೆ. ಈಗಾಗಲೇ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಸವ ಕಲ್ಯಾಣ ಮತ್ತು ಮಸ್ಕಿ 2 ಕ್ಷೇತ್ರಗಳು ಈ ಲೋಕಸಭಾ ಉಪಚುನಾವಣೆಯ ಜೊತೆ ಚುನಾವಣೆ ಆಗುವ ಸಂಭವ ಇರುತ್ತದೆ. ಇದಕ್ಕೆ ಎಲ್ಲ ಅಧಿಕಾರಿಗಳು ತಯಾರಿ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಈಗ ಬೆಳಗಾವಿಯ ಸುದ್ದಿ ಎಲ್ಲರಿಗೂ ಒಂದು ವಿಚಿತ್ರ ಆಗ್ಬೋದು. ಬೆಳಗಾವಿಯಲ್ಲಿ ಅಮರನಾಥ್ ಜಾರಕಿಹೊಳಿ ಮತ್ತು ಅಮರ್ ಸಿಂಗ್ ಪಾಟೀಲ್, ಸತೀಶ್ ಜಾರಕಿಹೊಳಿ ರಣಕಹಳೆ ಊದುವತ್ತ ಈ ಕುರುಕ್ಷೇತ್ರದಲ್ಲಿ ಈ 3 ಹೆಸರುಗಳು ತುಂಬ ಮುಂಚೂಣಿಯಲ್ಲಿವೆ. ನಾವು ನೇರವಾಗಿ ಸತೀಶ್ ಅವರನ್ನು ಕೇಳಿದಾಗ, ರಾಜ್ಯ ರಾಜಕಾರಣದಲ್ಲಿ ನನಗೆ ಹೆಚ್ಚಿನ ಆಸಕ್ತಿ ಇದೆ, ಇನ್ನು ನಮ್ಮ ವಯಸ್ಸಿದೆ, ನಾವು ಲೋಕಸಭೆಗೆ ಭಾಗವಹಿಸಲಿಕ್ಕೆ ಕೆಲವು ಅನಾನುಕೂಲತೆ ಕಾರಣಗಳಿವೆ, ಹೈಕಮಾಂಡ್ ಸಮ್ಮತಿಸಿದ್ದಾರೆ, ಅದಕ್ಕೆ ಒಂದು ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಅಮರನಾಥ್ ಜಾರಕಿಹೊಳಿ ಅವರು ಸಹಿತ ಉತ್ಸುಕರಾಗಿದ್ದಾರೆ. ಇದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಜಲಸಂಪನ್ಮೂಲ ಸಚಿವ ಗ್ರೀನ್ ಸಿಗ್ನಲ್ ಕೊಡೋದು ಒಂದೇ ಬಾಕಿ ಇದೆ. ಈಗ BJPಯಿಂದ ಅಮರನಾಥ್ ಜಾರಕಿಹೊಳಿ ಮತ್ತು ಅಮರ್ ಸಿಂಗ್ ಪಾಟೀಲ್ 2 ಅಮರ್ ಹೆಸರಿನಿಂದ ಬಂದಿದ್ದಾವೆ. ಇದು ಯಾವರ ಕೊರಳಿಗೆ ಮಾಲೆ ಬೀಳುತ್ತೆ ಟಿಕೆಟ್ ಇನ್ನು ನೋಡಬೇಕು. ಯಾಕೆಂದರೆ ಅಂಗಡಿ ಕುಟುಂಬದಿಂದ ಅದು ಅನುಕಂಪದ ಒಂದು ಟಿಕೆಟ್ ಬೇಕಂತ ಅವರು ಬೇಡಿದಾಗ ಈಗಾಗಲೇ ಅದು ಒಂದು ವಿವಾದಾಸ್ಪದವಾಗಿ ಅದು ಕೊನೆಯ ಹಂತಕ್ಕೆ ಬಂದಿದೆ. ಅದಕ್ಕೆ ನಳಿನ್ ಕುಮಾರ್ ಕಟೀಲ್ ಅವರು ಮೊನ್ನೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದು ಸಹಿತ ನೀವೆಲ್ಲರೂ ನೋಡಿರ್ಬೋದು. ವೀಕ್ಷಕರೇ, ಇವತ್ತು ಸೋಷಿಯಲ್ ಮೀಡಿಯಾ ಏನು ಮಾಡ್ತಾ ಇದೆ, ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ. ಸೋಷಿಯಲ್ ಮೀಡಿಯಾ ಯಾರ ಒಳ್ಳೆಯ ಕಾರ್ಯಕ್ರಮಗಳನ್ನ ಹಾಕಿಕೊಳ್ತಾರೆ ಅದನ್ನು ಪ್ರಸಾರಪಡಿಸುವ
ಮಾಡುವುದೇ ಸೋಷಿಯಲ್ ಮೀಡಿಯಾ ಕರ್ತವ್ಯ. ಯಾಕೆಂದರೆ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ದೊಡ್ಡ ಮಾಧ್ಯಮಗಳು ಗ್ರಾಮೀಣ ಮಟ್ಟದ ಸುದ್ದಿಗಳನ್ನು ಬಿಂಬಿಸುವಲ್ಲಿ ಹಿಂದೇಟು ಹಾಕ್ತಾರೆ ಇದ್ದಾರೆ. ಸೋಷಿಯಲ್ ಮೀಡಿಯಾ ಯಾರು ಯಾರದೇ ಒಂದು ಆಸಕ್ತಿ, ಯಾರದೇ ಒಂದು ಪ್ರಭಾವ, ಒತ್ತಡ, ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ಸೋಷಿಯಲ್ ಮೀಡಿಯಾ ನಿರಂತರವಾಗಿ ಇವತ್ತು ರಾಜ್ಯ ಮತ್ತು ದೇಶ ವಿಶ್ವಾದ್ಯಂತ ಪ್ರತಿಯೊಂದು ಕ್ಷಣದ ಮಾಹಿತಿಗಳನ್ನು ಇವತ್ತು ಈ ಸೋಷಿಯಲ್ ಮೀಡಿಯಾ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲೇ ಇವತ್ತು ನಂಬರ್ 1 ಆಗಿದೆ. ಅದರ ಜೊತೆಗೆ ನಂಬರ್ 1 ಚಾನಲು ಸಹಿತ ಸೋಷಿಯಲ್ ಮೀಡಿಯಾದಲ್ಲಿ ಅಗ್ರಸ್ಥಾನದಲ್ಲಿ ಬಂದಿದೆ. ಆ ಅಗ್ರಸ್ಥಾನ ಕೊಟ್ಟವ್ರು ಯಾರು? ಅದಕ್ಕೆ ನೀವು ಕಾರಣೀಭೂತ ವೀಕ್ಷಕರೇ. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಇವತ್ತು ಮುನ್ನುಗ್ತಾ ಇದ್ದೀವಿ. ಬೆಳಗಾವಿ ಉಪಲೋಕಸಭಾ ಚುನಾವಣೆಗೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಚಾಣಕ್ಯ ತಂತ್ರದೊಂದಿಗೆ ಯಾವ ರೀತಿ ದಾಪುಗಾಲು ಹಾಕ್ತಾರೆ, ಯಾವ ಅಭ್ಯರ್ಥಿಯನ್ನು ಹಾಕ್ತಾರೆ, ಅವರು ಯಾವಾಗಲೂ ಸಮಾಧಾನ ಚಿತ್ತದಿಂದ ಒಂದು ನಿರ್ಣಯ ತೆಗೆದುಕೊಂಡ್ರೆ ಆ ನಿರ್ಣಯ ಸೋಲಾಗಬಾರ್ದು, ಗೆಲುವಾಗಬೇಕು ಅನ್ನೋದೇ ಅವ್ರದ್ದೊಂದು ಹಠ. ಆ ಹಠದಿಂದಲೇ ನಮ್ಮ ಹಠಮಾರಿ ಸಚಿವರು ಸಹಿತ ತುಂಬ ಹಠವಾದಿಗಳು. ಅವರು ಸಹಿತ ತಮ್ಮ ಸುಪುತ್ರನನ್ನು ಕಣಕ್ಕೆ ಇಳಿಸಿ ಲೋಕಸಭೆ ಚುನಾವಣೆಗೆ ಇಲ್ಲಿ MP ಆಗಬೇಕನ್ನುವ ಆಸೆ ಅವರಿಗೂ ಇದೆಯಾ? ಅದು ಮತದಾರ ತೀರ್ಮಾನ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ಯಾವ ನಿರ್ಣಯ ತೆಗೆದುಕೊಳ್ಳುತ್ತೆ. ಇದರಲ್ಲಿ ಅಮರ್ ಸಿಂಗ್ ಪಾಟೀಲ್, ಅಮರನಾಥ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಪ್ರಮುಖ ಪಾತ್ರ. ಇಲ್ಲಿ ಜಾರಕಿಹೊಳಿ ಮನೆತನ ಏನು ಹೇಳುತ್ತೆ, ಉಪ ಲೋಕಸಭಾ ಚುನಾವಣೆ ದಿಕ್ಕು ಬದಲಾಗುತ್ತೆ. ಇದರಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆಗಳ ಮುಖಾಂತರ, ಮಾನವ ಬಂಧುತ್ವ ವೇದಿಕೆಯ ಮುಖಾಂತರ ಇವತ್ತು ರಾಜ್ಯಾದ್ಯಂತ ಈ ಹೆಲಿಕಾಪ್ಟರ್ ಮುಖಾಂತರ ಪ್ರವಾಸ ಮಾಡಿ ಜನ ಜಾಗೃತಿ ಮೂಡಿಸುವಲ್ಲಿ ಸತೀಶ್ ಜಾರಕಿಹೊಳಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿಯೂ ಸಹಿತ ಅಗ್ರಸ್ಥಾನ ಪಡೆದಿದ್ದಾರೆ. ಅವರು ಮಾಡುವ ಸಾಮಾಜಿಕ ಚಟುವಟಿಕೆ ಬಗ್ಗೆ ಅರ್ಥ ಮಾಡ್ಕೋಬೇಕು. ಅವರು ಯಾವ ರೀತಿ ಸಾಮಾಜಿಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಅನಾಥಾಶ್ರಮಗಳಿಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಅಂತ ಗುಪ್ತ ಕಾಣಿಕೆ ಮುಖಾಂತರ ಅವರು ಅನಾಥಾಶ್ರಮಕ್ಕೆ ಕೊಡ್ತಾ ಇದ್ದಾರೆ. ಅವರ ಸುಪುತ್ರ ಮತ್ತು ಸುಪುತ್ರಿಯರಿಗೂ ಸಹಿತ ಇವತ್ತು ಸಾಮಾಜಿಕ ಚಟುವಟಿಕೆಯಲ್ಲಿ ನೀವು ತೊಡಗಿ ಅದೇ ನಿಮಗೆ ಶ್ರೀರಕ್ಷೆ ಆಗಬಹುದೆಂದು ತಂದೆ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ನೋಡಿ ಪ್ರತಿ ಗ್ರಾಮೀಣ ಮಟ್ಟದಲ್ಲಿ ಅನೇಕ ಸಾಮಾಜಿಕ ಮಹಿಳಾ ಸಂಘಟನೆಗಳ ಜೊತೆಗೂಡಿ ಅನೇಕ ಮಹಿಳಾ ಮಂಡಳಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸುಪುತ್ರ ರಾಹುಲ್ ಜಾರಕಿಹೊಳಿ ಅನೇಕ ಕ್ರೀಡಾ ರಂಗದಲ್ಲಿ, ಕ್ರೀಡೆಗಳಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಉನ್ನತ ಸ್ಥಾನಕ್ಕೆ ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅನೇಕ ಮಾನವೀಯತೆಯ ದೃಷ್ಟಿಯಿಂದ ಹಣದ ಸಹಾಯವನ್ನು ನೀಡ್ತಾ ಇದ್ದಾರೆ. ಎಷ್ಟೊಂದು ನೊಂದವರಿಗೆ ಅವರು ದಾರಿ ದೀಪ ಆಗ್ತಾ ಇದ್ದಾರೆ. ಅದಕ್ಕೆ ಅಮರನಾಥ್ ಜಾರಕಿಹೊಳಿ ಅವರು ಈ ದಿಸೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಉಪ ಲೋಕಸಭಾ ಚುನಾವಣೆಯಲ್ಲಿ ಈ ಇಬ್ಬರು ಸುಪುತ್ರಿ ಮತ್ತು ಅಮರನಾಥ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಏನು ನಿರ್ಣಯ ತಗೋತಾರೆ ಅದಕ್ಕೆ ಬೆಳಗಾವಿ ಉಪ ಲೋಕಸಭಾ ಚುನಾವಣೆ ಒಂದು ದಿಕ್ಸೂಚಿಯಲ್ಲಿ ಹೋಗುತ್ತೆ. ಇದಕ್ಕೆ ಯಾವುದೇ ಊಹಾಪೋಹಗಳಿಗೆ ಆಸ್ಪದ ಇಲ್ಲ. ಎಷ್ಟೋ ಜನ ಹೇಳ್ತಾ ಇದ್ದಾರೆ ಊಹಾಪೋಹಗಳಿಗೆ ಅನೇಕ ರೀತಿಯ ಒಂದು ಕಪೋಲ ಕಲ್ಪಿತ ಸುದ್ದಿಗಳನ್ನ ಹಬ್ಬಿಸಿ ಅದಕ್ಕೆ ಒಂದು ತಿಲಾಂಜಲಿ ನೀಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಜಾರಕಿಹೊಳಿ ಕುಟುಂಬ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅದೇ ಅಲ್ಲಿ ಆ ಬಾವುಟ ಹಾರುವುದರಲ್ಲಿ ಸಂದೇಹವಿಲ್ಲ. ಯಾಕೆಂದರೆ ಇವರ ಬೇರುಗಳು ತುಂಬ ಪಸರಿಸಿದ್ದೇವೆ. ಸಾಮಾಜಿಕ ಚಟುವಟಿಕೆ ಮುಖಾಂತರ ಮನೆ ಮುಟ್ಟುವಂಥ ಬಾಲಚಂದ್ರ ಜಾರಕಿಹೊಳಿ ಅವರ ಸಾಮಾಜಿಕ ಚಟುವಟಿಕೆ ಈ ಕುಟುಂಬವೇ ಇವತ್ತು ರಾಜ್ಯದ ದಿಕ್ಸೂಚಿ ಬದಲಾಯಿಸುತ್ತೆ. ಹಾಗಾದರೆ ಬೆಳಗಾವಿ ಉಪಲೋಕಸಭಾ ಚುನಾವಣೆ ದಿಕ್ಸೂಚಿ ಬದಲಾಯಿಸಲಿಕ್ಕೆ ಇವರಲ್ಲಿ ಶಕ್ತಿ ಇಲ್ವಾ ಅಂತ ತಿಳ್ಕೊಂಡಿದ್ದೀರಾ? ಆ ಶಕ್ತಿ, ಆ ಪರಮ ಶಕ್ತಿ ಅವರಲ್ಲಿದೆ. ಯಾವುದೇ ರಾಜ್ಯದಲ್ಲಿ ರಾಜಕಾರಣ ಬದಲಾಗುತ್ತೆ ಅಂದರೆ ಬೆಳಗಾವಿ ಉಪಲೋಕಸಭಾ ಚುನಾವಣೆ ಬದಲಾಗುವುದರಲ್ಲಿ ಸಂದೇಹವಿಲ್ಲ. ಇದಕ್ಕೆ ಮತದಾರ ಪ್ರಭುಗಳು ಅವರ ಜೊತೆ ಕೈ ಜೋಡಿಸಿ ಹಾತೊರೆತಾ ಕೂತಿದ್ದಾರೆ. ಯಾರು ಅಭ್ಯರ್ಥಿ ಆಗ್ತಾರೆ ಅವರಿಗೆ ನಮ್ಮ ಮತ ಮೀಸಲು ಅಂತ ಈಗಾಗಲೇ ಘಂಟಾಘೋಷವಾಗಿ ಹೇಳಿದ್ದಾರೆ. ಇದಕ್ಕೆ ಇವತ್ತು ಈ ಬೆಳಗಾವಿ ಉಪಲೋಕಸಭಾ ಚುನಾವಣೆಯ ಸಂಕ್ಷಿಪ್ತ ಸುದ್ದಿ ವೀಕ್ಷಕರೇ. ಯಾಕೆಂದರೆ ಇವತ್ತು ನಾವು ಯಾವ ರೀತಿ ದಾಫುಗಾಲ ಹಾಕ್ತಾ ಇದ್ದೀವಿ. ನಮ್ಮ ಹುಟ್ಟಬ್ಬಕ್ಕೆ ಅನೇಕ ಶಾಸಕ ಮಂತ್ರಿಗಳು ಕರ್ನಾಟಕ ರಾಜ್ಯಾದ್ಯಂತ ಮೂಲೆ ಮೂಲೆಗಳಿಂದ ಎಷ್ಟೊಂದು ಅಭಿಮಾನಿಗಳು ನಮ್ಮನ್ನು ಹೃದಯಪೂರ್ವಕವಾಗಿ ಹಾರೈಸಿದ್ದಾರೆ,
ಅಭಿನಂದನೆ ಸಲ್ಲಿಸಿದ್ದಾರೆ. ಅವರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇದೇ ನಮ್ಮ ಇವತ್ತಿನ ವಿಶೇಷ ಸುದ್ದಿ. ನೀವು ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ಯೂಟ್ಯೂಬ್ದಲ್ಲಿ ನಂಬರ್ 1 ನ್ಯೂಸ್ ಕನ್ನಡ ಸಬ್ಸ್ಕ್ರೈಬ್ ಆಗಿ. ಎಷ್ಟು ನೀವು ಸಬ್ಸ್ಕ್ರೈಬ್ ಆಗ್ತೀರಾ, ಬೆಲ್ ಬಟನ್ ಗಂಟೆ ಬಾರಿಸ್ತೀರಾ, ಅದು ನಮಗೆ ಮತ್ತೆ ಮಹತ್ವವಾದ ಸುದ್ದಿ ಹೇಳಲಿಕ್ಕೆ ಒಂದು ಸ್ಫೂರ್ತಿ, ಒಂದು ಶಕ್ತಿ. ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ ಸುದ್ದಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ. ನಮಸ್ಕಾರ.